ಮತ್ತೆ ಎಐಸಿಸಿ ಹೆಸರು ದುರ್ಬಳಕೆ ವಿಚಾರವಾಗಿ ರಾಜಣ್ಣ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸರ್. ಒಬ್ಬ ಹಿರಿಯ ನಾಯಕರಾಗಿ ಏನು ಹೇಳ್ತೀರಾ? ನಾನೇನು ಹೇಳಲ್ಲ. ಅಲ್ಲ, ಹೈಕಮಾಂಡ್ ನಾನು ಹೇಳಿದ್ರಲ್ರಿ, ರಾಜಕೀಯದ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ರಾಜಕೀಯದ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನೀವು ನಿಮ್ಮ ವಿಚಾರಗಳನ್ನು ಸ್ವಲ್ಪ ನೀವು ಮೀಡಿಯಾದವರು ಒಂಚೂರು ಬದಲಾಯಿಸ್ಕೋಬೇಕು. ಅವ್ರು ಹೇಳಿದ್ರು ನೀವೇನು ಹೇಳ್ತೀರಿ, ನೀವೇನು ಹೇಳಿದ್ರು ಅವ್ರೇನು ಹೇಳ್ತೀರಿ, ಇವೆಲ್ಲ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳಿ ಉತ್ತರ ಕೊಡ್ತೀವಿ. ಅದನ್ನು ನೀವು ಪ್ರತಿಕ್ರಿಯೆ ಬೇಕಾಗಿಲ್ಲಲ್ಲ, ಅದನ್ನು ನೀವು ಕೇಳಬಾರ್ದು. ಸರ್, ಈಗ ಶ್ವೇತಪತ್ರ ಮಂಡಿಸಬೇಕು ಈ ವಿಚಾರವಾಗಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನು ಮಾಡೋಣ, ಸಂದರ್ಭ ಬಂದರೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಡ್ಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ. ಇನ್ನೇನು ಅಂತಿಮ ಆಗ್ತದೆ. 7ನೇ ತಾರೀಕು ಬಡ್ಜೆಟನ್ನು, ರಾಜ್ಯಕ್ಕೆ ಬಡ್ಜೆಟ್ 16ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರು. ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ನಾನು ಕಾದು ನೋಡೋಣ. ನಾವು ಈಗ ಹಳೆ ಬಿಲ್ಗಳು ಕೊಟ್ಟು, ಗ್ಯಾರಂಟಿಗಳನ್ನು ಕೊಟ್ಟು, ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಜ, ಈ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸಲ್ಲಿರುವಾಗ ಫೈನಾನ್ಷಿಯಲ್ ಇರೆಗ್ಯುಲಾರಿಟಿ ಇರುವಾಗ ಅದನ್ನು ಸರಿಪಡಿಸೋಳಕ್ಕೆ ನಮಗೆ ಸ್ವಲ್ಪ ಸಮಯ ಹಿಡಿದಿದೆ. ಅದನ್ನು ಮಾಡ್ತಾ ಇದ್ದೀವಿ. ಸಾಕು ಬಿಡ್ರಿ.